ನಾವು ರಾಯರ ಫೋಟೋ ಮುಂದೆ ಕುಳಿತುಕೊಂಡು ಭಕ್ತಿಯಿಂದ ಪೂಜೆ ಮಾಡಬೇಕಾದ್ರೆ ಅಥವಾ ರಾಯರ ಮುಂದೆ ಕೂತ್ಕೊಂಡು ನಾವೇನಾದ್ರು ಪ್ರಾರ್ಥನೆನ ಮಾಡ್ಕೋತಾ ಇದ್ದರೆ ನಮಗೆ ಯಾವ ರೀತಿ ಅನುಭವ ಆಗುತ್ತೆ, ರಾಯರು ನಮಗೆ ಯಾವ ರೀತಿ ಅನುಭವಗಳನ್ನ ಮಾಡ್ತಾರೆ, ಆ ಅನುಭವಗಳನ್ನ ನಾವು ಬೇರೆಯವ್ರ ಹತ್ರ ಹೇಳ್ಕೋಬೇಕಾ ಬೇಡವಾ, ಅಥವಾ ಯಾವ ಅನುಭವಗಳು ಒಳ್ಳೆಯದು, ಯಾವ ಅನುಭವಗಳು ಕೆಟ್ಟದ್ದು, ಅಂದರೆ ಸ್ವಲ್ಪ ಏನೋ ಮುಂದೆ ಕಷ್ಟ ಇದೆ, ಇಲ್ಲ ಯಾವುದೋ ಒಂದು ತೊಂದರೆ ನಮ್ಮ ಜೀವನದಲ್ಲಿ ಬರ್ತಾ ಇದೆ ಅಂದರೆ ಯಾವ ಅನುಭವನ ನಮಗೆ ಕೊಡ್ತಾರೆ ಅನ್ನೋದನ್ನ ನಾನಿವತ್ತು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಯಾರಿಗಾರು ಈ ಥರ ಅನುಭವಗಳಾಗಿದ್ದರೆ, ನೀವು ಡೈಲಿ ಪೂಜೆ ಮಾಡಿ, ವ್ರತ ಮಾಡಿ, ಇಲ್ಲ ನೀವು ವಾರಕ್ಕೊಂದ್ಸರಿ ಪೂಜೆ ಮಾಡಿ, ರಾಯರು ಭಕ್ತರಾಗಿ ನೀವು ರಾಯರನ್ನ ನೆನೀತಾ ಇದ್ದೀರಾ, ನಿಮ್ಮ ಮನೇಲಿ ಪೂಜೆ ಮಾಡದೇರು ಮಠಕ್ಕೆ ಹೋಗ್ಬಿಟ್ಟು ದರ್ಶನ ಪಡ್ಕೊಂಡು ಬರ್ತಾ ಇದ್ದೀರಾ ಅಂತ ಅಂದ್ರೂ ಕೂಡ ರಾಯರು ಮುಂದೆ ನೀವು ನಿಂತ್ಕೊಂಡಿದ ತಕ್ಷಣ ಅಥವಾ ರಾಯರನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ತಕ್ಷಣ ನಿಮಗೆ ಯಾವ ರೀತಿ ಅನುಭವ ಆಗುತ್ತೆ, ಯಾವ ಎಲ್ಲ ಸೂಚನೆಗಳು, ಅಂದರೆ ಯಾವೆಲ್ಲ ಅನುಭವಗಳನ್ನ ರಾಯರು ನಮಗೆ ಮಾಡಿಸ್ತಾರೆ ಅವ್ರ ಮುಂದೆ ನಾವು ನಿಂತಾಗ ಅನ್ನೋದನ್ನ ನಾನು ಇವಾಗ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ಥರ ಎಲ್ಲ ಅನುಭವಗಳು ನಿಮ್ಮ ಲೈಫಲ್ಲೂ ಆಗಿದೆಯೇ ಇಲ್ವಾ ಅಂತ ನೀವು ತಿಳ್ಕೊಬೇಕಾಗಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ ನಾವು ರಾಯರ ಪೂಜೆನ ಮಾಡ್ತಾ ಇದ್ದೀವಿ, ರಾಯರ ಫೋಟೋನ ನೋಡ್ಕೊಂಡು ಪ್ರಾರ್ಥನೆನ ಮಾಡ್ತಾ ಇದ್ದೀವಿ ಅಂತಂದರೆ ರಾಯರು ನಮ್ಮ ಜೊತೆಲೇ ಇದ್ದಾರೆ, ಅಥವಾ ನಮ್ಮ ಮನಸ್ಸಲ್ಲಿರೋವಂಥ ನೆಮ್ಮದಿ ಶಾಂತಿನೆಲ್ಲ ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಒಂದು ಕಷ್ಟ ಆಗಿರ್ಬೋದು ಅದನ್ನೆಲ್ಲ ದೂರ ಮಾಡಿ ನಮಗೆ ನೆಮ್ಮದಿನ ಶಾಂತಿನ ಕೊಡ್ತಾ ಇದ್ದಾರೆ. ಮನಸ್ಸಲ್ಲಿರೋವಂಥ ಭಾರ ಏನೋ ಕಳೀತಪ್ಪ, ಇಳಿಸ್ದಂಗೆ ಆಯ್ತಪ್ಪ, ನಾನು ಈಗ ಪೂಜೆ ಮಾಡಿ ಅಂತ ಅನಿಸುತ್ತೆ. ಅಷ್ಟೇ ಅಲ್ದೇ ರಾಯರು ಬರೀ ಫೋಟೋದಲ್ಲೇ ಕೂತಿದ್ದಾರೆ ಅಂತಲ್ಲ, ನಮ್ಮ ಪಕ್ಕದಲ್ಲೇ ಸಾಕ್ಷಾತ್ ಒಬ್ಬ ದಿವ್ಯ ಪುರುಷರ ರೀತಿ ಕೂತ್ಕೊಂಡು ನಾವು ಕೇಳ್ತಾ ಇರೋವಂಥ ಕಷ್ಟಗಳನ್ನ ಆಲಿಸ್ತಾ ಇದ್ದಾರೆ, ಕೇಳ್ಕೊತಾ ಇದ್ದಾರೆ. ಅಷ್ಟೇ ಅಲ್ಲದೆ ಯಾರೋ ನಮ್ಮ ಪಕ್ಕದಲ್ಲಿ ಕೂತಿದ್ದಾರಪ್ಪ ಅನ್ನೋ ರೀತಿ ನಮಗೆ ಫೀಲ್ ಆಗುತ್ತೆ. ಇದು ಎಷ್ಟೊಂದು ಜನಕ್ಕೆ ಆಗಿರ್ಬೋದು, ಆಗದೇನೂ ಕೂಡ ಇರ್ಬೋದು. ಅಂದರೆ ಅದು ರಾಯರು ಕೊಡುವಂಥ ಅನುಭವಗಳು ಒಬ್ರೊಬ್ರಿಗೆ ಒಂದೊಂದು ಥರ ಇರುತ್ತೆ. ಎಲ್ರಿಗೂ ಒಂದೇ ರೀತಿ ಅನುಭವ ಆಗುತ್ತೆ, ಇಲ್ಲ ಒಂದೇ ರೀತಿ ಸೂಚನೆಗಳು ಸಿಗ್ತಾ ಹೋಗುತ್ತೆ ಅಂತ ಆಗೋದಿಲ್ಲ ಎಲ್ರಿಗೂ ಕೂಡ. ನೀವು ಪೂಜೆ ಮಾಡಬೇಕಾದ್ರೆ ರಾಯರ ಫೋಟೋನ ನೋಡ್ಕೊಂಡು ಮಾಡ್ತಾ ಇದ್ರೆ ಅವ್ರ ಕಣ್ಣು ಯಾರೋ ಒಬ್ಬರು ಜೀವಂತವಾಗಿ ನಮ್ಮ ಮಾತನ್ನ ಕೇಳಿಸ್ಕೊತಾ ಇದ್ದಾರಪ್ಪ, ನನ್ನ ಮುಂದೆ ಪ್ರತ್ಯಕ್ಷವಾಗಿ ಕೂತ್ಕೊಂಡಿದ್ದಾರೆ, ಅವ್ರ ಕಣ್ಣು ಮಿಟುಕಿಸ್ತಿರೋ ರೀತಿ, ಅವ್ರ ದೃಷ್ಟಿಯೆಲ್ಲ ನಮ್ಮ ಮೇಲಿದೆ ಅನ್ನೋ ರೀತಿ ನಮಗೆ ಅನುಭವ ಆಗುತ್ತೆ. ಅಷ್ಟೇ ಅಲ್ಲದೆ ನೀವು ಫೋಟೋನ ಯಾವ ಕಡೆಯಿಂದಾದರೂ ನೋಡಿ, ಯಾವ ಸೈಡಿಂದಾದರೂ ನೋಡಿದ್ರು ಕೂಡ ರಾಯರ ದೃಷ್ಟಿ ನಮ್ಮ ಮೇಲೆ ಇರೋ ರೀತಿ ನಮಗೆ ಅನುಭವ ಆಗುತ್ತೆ. ನೀವು ಯಾವ್ದಾದ್ರು ಒಂದು ಸಮಸ್ಯೆದ ಬಗ್ಗೆ ಅಥವಾ ತೊಂದರೆಯ ಬಗ್ಗೆ ರಾಯರ ಮುಂದೆ ಹೇಳ್ತಾ ಕುಳಿತುಕೊಂಡಾಗ ಅಥವಾ ಕೇಳ್ಕೊಂಡು ಕುಳಿತುಕೊಂಡಾಗ ನಿಮ್ಮ ಅಂತರಾತ್ಮದಿಂದ ಒಂದು ಧ್ವನಿ ಕೇಳುವಂತಾಗುವಂಥದ್ದು, ನಿಮ್ಮ ಸಮಸ್ಯೆಗೆ ಪರಿಹಾರ ನಿಮ್ಮ ಮನಸ್ಸಲ್ಲೇ ಕೊಟ್ಬಿಡೋವಂಥ ರೀತಿ ಭಾಸ ಆಗುತ್ತೆ ನಿಮಗೆ ಪೂಜೆ ಮಾಡೋ ಟೈಮಲ್ಲಿ ಅಥವಾ ರಾಯರನ್ನ ಕೇಳೋ ಟೈಮಲ್ಲಿ. ಮತ್ತು ಯಾವುದೇ ಕಾರಣ ಇಲ್ದರೂ ಕೂಡ ನಮ್ಮ ಮೈ ಜುಮ್ಮೆನ್ಸುವಂಥ ಅನುಭವ ಆಗುವಂಥದ್ದು, ರೋಮಾಂಚನ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲದೆ ಗೂಸ್ ಬಂಪ್ಸ್ ಅಂತಾರಲ್ಲ ಆ ಥರ ಫೀಲ್ ಆಗ್ತಾ ಇರುತ್ತೆ. ಮತ್ತು ನಮ್ಮ ಕಣ್ಣು ತುಂಬ ನೀರು ತುಂಬ್ಕೊಂಡ್ಬಿಟ್ಟು ಕಣ್ಣೀರು ಆಗ್ತಾ ಇರ್ತೀವಿ. ನಾವು ಪೂಜೆ ಮಾಡ್ತಾ ಇರ್ತೀವಿ ಅಥವಾ ಕೇಳ್ತಾ ಇರ್ತೀವಿ, ಬೇಡ್ತಾ ಇರ್ತೀವಿ, ಅದೇನೋ ಗೊತ್ತಿಲ್ಲ, ಸಂತೋಷಕ್ಕೋ ಅಥವಾ ಭಕ್ತಿ ಜಾಸ್ತಿಯಾಗಿನೋ ಇಲ್ಲ ನಮ್ಮ ದುಃಖ ಹೇಳ್ತಾ ಆ ದುಃಖದ ಮನೋಭಾವನೆಯಿಂದ ನಮ್ಗೆ ಆ ಥರ ಕಣ್ಣಲ್ಲಿ ನೀರು ಬರುತ್ತೋ ಅದು ಗೊತ್ತಿಲ್ಲ, ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಅಷ್ಟು ನೀರು ಬರುತ್ತೆ. ಅಷ್ಟು ಅದ್ಪೂರ್ಣ ರಾಯರ ಮುಂದೆ ಕೂತ್ಕೊಂಡು ರಾಯರನ್ನ ಕೇಳಿಕೊಂಡು ಬೇಡಿಕೊಂಡು ನನ್ನ ಮನಸ್ಸಲ್ಲಿರುವಂಥ ಕಷ್ಟಗಳನ್ನೆಲ್ಲ, ನನ್ನ ಮನಸ್ಸಲ್ಲಿರೋವಂಥ ಭಾರನ ದುಃಖನೆಲ್ಲ ಕಣ್ಣೀರು ಮೂಲಕ ಹೊರ ಹಾಕ್ಬಿಡೋಣ ಅನ್ನೋ ರೀತಿ ನಮಗೆ ಫೀಲ್ ಆಗುವಂಥದ್ದು. ರಾಯರಲ್ಲಿ ಏನೋ ಕೇಳ್ಕೊತಾ ಇರೋ ಸಮಯದಲ್ಲಿ, ಪ್ರಾರ್ಥಿಸೋ ಸಮಯದಲ್ಲಿ ಉಪರಸದ ಆಗುವಂಥದ್ದು ಅಥವಾ ಯಾವುದಾದ್ರು ಒಂದು ನಿಮ್ಗೆ ಇಂಟು ಸಿಗೋವಂಥದ್ದು ಪೂಜೆ ಮಾಡೋ ಟೈಮಲ್ಲಿ, ಈ ಸಮಸ್ಯೆಗೆ ಈ ಕಡೆಯಿಂದ ಹೋದರೆ ಸರಿ ಹೋಗ್ಬೋದೇನೋ ಅನ್ನೋ ರೀತಿ ನಿಮಗೆ ಅನಿಸುತ್ತೆ. ಅಷ್ಟೇ ಅಲ್ಲದೆ ಯಾವುದೋ ಒಂದು ರೀತಿ ಮೌನ ಆವರಿಸ್ಕೊಂಡು ಬಿಟ್ಟಿರುತ್ತೆ ನಿಮ್ಮ ಸುತ್ತಮುತ್ತ. ನಿಮ್ಮ ಕಿವಿಗೆ ಆಗಿರ್ಬೋದು ಏನೂ ಕೇಳಿಸ್ತಾ ಇರಲ್ಲ, ನಿಮಗೆ ರಾಯರು ಫೋಟೋ ಅಥವಾ ರಾಯರ ಮೇಲೆ ಒಂದು ಗಮನ ಬಿಟ್ಟು ಇನ್ನೇನು ಕೂಡ ನಿಮಗೆ ಫೀಲೇ ಆಗ್ತಾ ಇರಲ್ಲ, ಅನುಭವನೇ ಆಗ್ತಾ ಇರಲ್ಲ. ಆ ಥರ ಒಂದು ಫೀಲಿಂಗ್ನು ಕೂಡ ರಾಯರು ನಮಗೆ ಕೊಡೋವಂಥದ್ದು. ಅಷ್ಟೇ ಅಲ್ಲದೆ ನೀವು ಇನ್ನೇನು ಪೂಜೆನೇ ಮಾಡಿರಲ್ಲ, ಸುಮ್ಮನೆ ರಾಯರ ಮುಂದೆ ಕೂತ್ಕೊಂಡು ಪ್ರಾರ್ಥನೆನ ಮಾಡೋಣ ಅಂದ್ಕೊಂಡು ಕೂತ್ಕೊಂಡಿರ್ತೀರಾ. ಅಂಥ ಟೈಮಲ್ಲಿ ನೀವು ಯಾವುದೇ ರೀತಿ ಪೂಜೆ ಮಾಡದೇ ಇದ್ರೂ ಕೂಡ ಯಾವುದೋ ಒಂದು ರೀತಿ ಸುಗಂಧ ಪರಿಮಳ ಸಿಗುವಂಥದ್ದು, ಇಲ್ಲ ಏನೋ ಒಂದು ವಾಸನೆ ಅಷ್ಟು ಮನಸ್ಸಿಗೆ ಹಿತ ಕೊಡ್ತಾ ಇದೆಯಪ್ಪ ಅನ್ನೋ ರೀತಿ ಅನುಭವ ಆಗುತ್ತೆ ನಿಮಗೆ. ಇದೆಲ್ಲವೂ ಕೂಡ ಒಂದು ಒಳ್ಳೆ ಶುಭವಾಗಿರುವಂಥ ಸೂಚನೆಗಳನ್ನ, ಅನುಭವಗಳನ್ನ ನಮಗೆ ರಾಯರು ಮಾಡಿಸುವಂಥದ್ದು. ಇದಷ್ಟೇ ಅಲ್ಲದೆ ಕೆಲವು ನೆಗೆಟಿವ್, ಅಂದರೆ ಅದು ಶುಭ ಅಂತಲ್ಲ, ಇಲ್ಲ ಅತಿಯಾಗಿ ಕೆಟ್ಟದ್ದು ಅಂತಲ್ಲ, ಬಟ್ ಅದು ಎಚ್ಚರಿಕೆಯ ಅನುಭವಗಳನ್ನ ರಾಯರು ನಮಗೆ ಕೊಡುವಂಥದ್ದು. ಅದು ಏನಪ್ಪ ಅಂತಂದರೆ, ರಾಯರು ಪೂಜೆ ಮಾಡಬೇಕಾದ್ರೆ ಇದ್ದಕ್ಕಿದ್ದಂತೆ ಆತಂಕ ಆಗೋದು, ಭಯ ಆಗೋದು, ನಮಗೆ ನಾವೇ ಎದುರುಕೊಳ್ಳೋವಂಥದ್ದು ಏನೇನೋ ಯೋಚನೆಗಳು, ಇದು ಬಂದುಬಿಟ್ಟು ನಿಮ್ಮ ಮನೇಲಿ ನೆಗೆಟಿವಿಟಿ ಜಾಸ್ತಿಯಿಂದ ಇದ್ರೂ ಇರ್ಬೋದು, ಅಥವಾ ನಿಮ್ಮ ಮನಸ್ಸು ರಾಯರ ಮೇಲೆ ಗಮನ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಸಿದ್ಧ ಇಲ್ಲದೇ ಕೊರತೆ ಉಂಟಾಗ್ಬಿಟ್ಟು ಕೂಡ ಈ ಥರ ಆಗುವಂಥದ್ದು. ನೀವು ಪೂಜೆ ಮಾಡಬೇಕಾದ್ರೆ ಎಡಗಡೆಯಿಂದ ಹೂ ಪ್ರಸಾದ ಆಗುವಂಥದ್ದು, ಇಲ್ಲ ನೀವು ಮಠಕ್ಕೆ ಹೋದಾಗ ನೀವು ಬೇಡ್ಕೊತಾ ಇದ್ದಾಗಲೂ ಅಲ್ಲೂ ಕೂಡ ಆಗ್ಬೋದು, ಇಲ್ಲ ನೀವು ಗಾಳಿ ಇಲ್ಲದಿದ್ರೂ ಕೂಡ ದೀಪ ಆರೋಗುವಂಥದ್ದು, ಇಲ್ಲ ಆರತಿ ಮಾಡಬೇಕಾದ್ರೆ ಆರತಿ ಆರೋಗುವಂಥದ್ದು, ಥರ ಸುಮಾರು ಹಲವಾರು ರೀತಿಯಲ್ಲಿ ಕೂಡ ಎಚ್ಚರಿಕೆನ ರಾಯರು ಕೊಡುವಂಥದ್ದು. ರಾಯರು ಫೋಟೋ ಆಗಿರ್ಬೋದು, ವಿಗ್ರಹ ಆಗಿರ್ಬೋದು, ಅದನ್ನ ಬಿರುಕು ಬಿಟ್ಕೊಂಡು ಮುಂದೆ ಬರುವ ಯಾವುದಾದ್ರು ಒಂದು ಸೂಚನೆಯ ಸಂಕೇತವಾಗಿ ಅದು ನಮಗೆ ಕಾಣಿಸ್ಕೊಳ್ಳುವಂಥದ್ದು, ಇಲ್ಲ ನಮ್ಮ ಮನೇಲಿ ಯಾವುದೋ ಒಂದು ನೆಗೆಟಿವಿಟಿ ಇದೆ, ಇಲ್ಲ ನಮ್ಮ ಮನೆಯ ವಾಸ್ತುದೋಷ ಆಗಿರ್ಬೋದು, ಇನ್ನೇನಾದರೂ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ರಾಯರು ಈ ಸಂದೇಶದ ಮೂಲಕ ನಮಗೆ ಎಚ್ಚರಿಕೆನ ವಹಿಸ್ತಾರೆ. ನೀವು ಪೂಜೆ ಮಾಡ್ತಾ ಇದ್ರು ಕೂಡ ಯಾವುದೇ ರೀತಿ ಸುಗಂಧ ವಾಸನೆ ಬರ್ದೇ ದುರ್ವಾಸನೆ ಬರೋವಂಥದ್ದು, ಏನೋ ಒಂಥರ ಮನಸ್ಸು ಚಂಚಲವಾಗಿರುವಂಥದ್ದು, ಪೂಜೆ ಮಾಡೋಕ್ಕೆ ಮನಸ್ಸಿರಲ್ಲ ನಿಮಗೆ, ಅಂಥ ಟೈಮಲ್ಲಿ
ಜಾಗದಲ್ಲಿ ನೆಗೆಟಿವಿಟಿ ಜಾಸ್ತಿ ಇರ್ಬೋದು, ಇಲ್ಲ ನಿಮಗೆ ರಾಯರನ್ನ ನೋಡೋಕ್ಕಾಗದೇ ಇರೋವಂಥದ್ದು, ಅಥವಾ ಪೂಜೆ ಮಾಡೋದಕ್ಕಾಗದೇ ಇರೋಷ್ಟು ಸುಸ್ತಾಗ್ಬಿಡೋದು, ತಲೆ ಸುತ್ತೋದು, ಕಣ್ಣೆಲ್ಲ ಮಂಜಾಗೋದು, ಆ ಥರ ಸುಮಾರು ರೀತಿಯಲ್ಲಿ ನಿಮಗೆ ರಾಯರು ಎಚ್ಚರಿಕೆ ಕೊಡ್ತಾ ಹೋಗ್ತಾರೆ. ನಿಮ್ಮ ಲೈಫಲ್ಲಿ ಮುಂದೆ ಯಾವುದಾದ್ರೂ ಅಪಾಯ ಬರ್ತಿದೆ, ಮುಂದೆ ಯಾವುದಾದ್ರೂ ಸಮಸ್ಯೆ ಕಾದಿದೆ ಅನ್ನೋದಾದರೆ ಇಂತಹ ಎಚ್ಚರಿಕೆಯ ಅನುಭವಗಳು ನಿಮ್ಮ ಲೈಫಲ್ಲಿ ಏನಾದ್ರು ಆದರೆ ಭಯ ಪಟ್ಕೊಳ್ಳೋಕೆ ಹೋಗ್ಬಿಡಿ. ದಯವಿಟ್ಟು ಮಠಕ್ಕೆ ಹೋಗ್ಬಿಟ್ಟು ರಾಯರಲ್ಲಿ ಕೇಳಿಕೊಂಡು ದರ್ಶನ ಮಾಡ್ಕೊಂಡು ಬನ್ನಿ. ಅಷ್ಟೇ ಅಲ್ಲದೆ ನೀವು ರಾಯರು ಮೂಲ ಮಂತ್ರ ಅಷ್ಟಾಕ್ಷರಿ ಮಂತ್ರನ ಡೈಲಿ ಜಪಿಸಿ. ನೀವು ರಾಯರು ಪೂಜೆ ಮಾಡಿಲ್ಲ ಅಂದರೂ ಬೆಳಗ್ಗೆ ಸಂಜೆ ಹೊತ್ತು ಜಪಿಸಿ ನಿಮ್ಮ ಕಷ್ಟಕ್ಕೆ ಪರಿಹಾರನ ನೀಡ್ತಾರೆ. ನಿಮ್ಮ ನೆಗೆಟಿವಿಟಿ ದೂರ ಮಾಡ್ಕೋಬೇಕು, ನಿಮ್ಮ ಮನೇಲಿರೋ ನೆಗೆಟಿವಿಟಿನ ಈಚೆ ಹಾಕಬೇಕು ಅಂತಂದರೆ ಗೋಮೂತ್ರನ ಮನೆ ಫುಲ್ಲು ಚಿಮುಕಿಸಿ, ಮತ್ತು ನೀವು ಸ್ನಾನ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಗೋಮೂತ್ರನ ಹಾಕ್ಕೊಂಡು ನೀವು ಸ್ನಾನ ಮಾಡಿ. ನಿಮ್ಮಲ್ಲಿರೋ ನೆಗೆಟಿವಿಟಿ ಕೂಡ ಆದಷ್ಟು ಬೇಗ ಕಳೆದು ಹೋಗ್ಬಿಡುತ್ತೆ. ಮನೆಯಲ್ಲೇನಾದ್ರು ರಾಯರು ಮುತ್ರಿಕೆ ಇದ್ದರೆ ಅಥವಾ ಬೃಂದಾವನ ಇದ್ದರೆ ನೀವು ಅದಕ್ಕೆ ಪೂಜೆನ ಮಾಡಿ. ಅದರಿಂದ ತುಂಬಾ ಒಳ್ಳೆ ಫಲ ನಿಮಗೆ ಸಿಗೋವಂಥದ್ದು. ಇದಿಷ್ಟು ಕೂಡ ನಿಮಗೆ ಯಾವ ಎಚ್ಚರಿಕೆ ಅನುಭವಗಳಾಗುತ್ತೆ, ಯಾವ ಒಳ್ಳೆ ಅನುಭವಗಳು ನಿಮ್ಗೆ ಸಿಗುತ್ತೆ ಅಂತ ನೀವು ತಿಳ್ಕೊಂಡ್ರಿ. ಅಷ್ಟೇ ಅಲ್ಲದೆ ಯಾವ ಅನುಭವಗಳನ್ನ ರಾಯರು ಕೊಡುವಂಥ ಯಾವ ಸೂಚನೆಗಳನ್ನ, ಸಂದೇಶಗಳನ್ನ ನಾವು ಯಾರ ಜೊತೆಲೂ ಹಂಚ್ಕೋಬಾರ್ದು, ಸೀಕ್ರೆಟಾಗಿ ಇಟ್ಕೋಬೇಕು. ನಮ್ಮಲ್ಲೇ ನಾವು ಅದನ್ನ ಇಟ್ಕೋಬೇಕು, ಕಾಪಾಡ್ಕೋಬೇಕು ಅನ್ನೋದನ್ನ ನಾವಿವಾಗ ತಿಳ್ಕೊಳ್ಳೋಣ. ನಿಮ್ಮ ಕನಸಲ್ಲಿ ರಾಯರೇನಾರು ಬಂದು ನಿಮ್ಗೆ ಯಾವ್ದಾದ್ರು ಒಂದು ಸೂಚನೆ ಕೊಟ್ಟಿದ್ದಾರೆ, ಇಷ್ಟು ನಿರ್ದಿಷ್ಟಗಳ ಕಾಲ ನೀವು ಇದನ್ನ ಮಾಡಬೇಕು, ಅಥವಾ ನಿಮ್ಮ ಫಲ ಈ ಥರ ಇದೆ ಅಂತ ಹೇಳಿದ್ದಾರೆ ಅಂದರೆ ನೀವು ದಯವಿಟ್ಟು ಅದನ್ನ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗ್ಬಿಡಿ, ಶೇರ್ನೇ ಮಾಡೋಕ್ಕೆ ಹೋಗ್ಬಿಡಿ. ಅದರಿಂದ ಅದ್ರ ಶಕ್ತಿ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ಅದರಿಂದ ನಿಮ್ಗೆ ಯಾವುದೇ ರೀತಿ ಫಲ ಸಿಗದೇನೂ ಕೂಡ ಇರ್ಬೋದು. ಆದ್ದರಿಂದಾಗಿ ನೀವು ಒಳ್ಳೇದಾಗಲಿ ಕೆಟ್ಟದಾಗಲಿ ಅದನ್ನೆಲ್ಲ ರಾಯರಿಗೆ ಬಿಟ್ಬಿಟ್ಟು ನೀವು ಮುಂದೆ ಹೋಗಿ ನಿಮ್ಮ ಮನಸ್ಸಲ್ಲಿ ಅದನ್ನ ಇಟ್ಕೊಳ್ಳಿ. ಮೊದಲಿಗೆ ಕನಸಲ್ಲಿ ಏನೇ ಕಂಡ್ರೂ ಕೂಡ ರಾಯರ ಬಗ್ಗೆ ಏನಿಲ್ಲ, ನಿಮ್ಮ ಫಲ ಬಗ್ಗೆ ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಪೂಜೆ ಸಮಯದಲ್ಲಿ ಇವಾಗ ನಾನು ಹೇಳೋದ್ಮೇಲೆ ಯಾವೆಲ್ಲ ಅನುಭವಗಳಾಗುತ್ತೆ ಅಂತ ಅವೆಲ್ಲ ಅನುಭವಗಳಾದರೂ ಕೂಡ ನೀವು ಹೇಳೋದಕ್ಕೆ ಹೋಗಬೇಡಿ. ಹೇಳೋದ್ರಿಂದ ನಿಮಗೆ ಆಗೋತಿಲ್ದೇ ನಿಮ್ಮ ಅಹಂಕಾರ ಜಾಸ್ತಿ ಆಗ್ಬೋದು, ಅಥವಾ ನಿಮ್ಮ ಶಕ್ತಿಗೆ ಅದು ಅಡ್ಡವಾಗಿ ಅದರಿಂದ ನಿಮ್ಗೆ ಯಾವುದೇ ರೀತಿ ಫಲ ಸಿಗದೇ ಇರ್ಬೋದು. ಇದೆಲ್ಲವೂ ಕೂಡ ತೊಂದರೆಗಳಾಗುತ್ತೆ ಹೇಳೋದ್ರಿಂದ. ನೀವು ಯಾವುದೇ ಪೂಜೆ ಮಾಡಲಿ, ಸಂಕಲ್ಪ ಮಾಡಲಿ, ನಿಮ್ಗೆ ತಕ್ಷಣಕ್ಕೆ ಫಲ ಸಿಕ್ಬಿಟ್ಟಿದೆ ಅಂದರೆ ದಯವಿಟ್ಟು ಅದನ್ನ ಹೇಳೋದಕ್ಕೆ ಹೋಗಬೇಡಿ. ಅದರಿಂದಾಗಿ ನಿಮಗೆ ದೃಷ್ಟಿ ಆಗ್ಬೋದು, ಇಲ್ಲ ಕಣ್ಣಾರು ಬೀಳ್ಬೋದು. ಅದರಿಂದ ಕಣ್ಣು ಬೀಳೋದ್ರಿಂದ ಏನಾಗುತ್ತೆ, ಅದ್ರ ಶಕ್ತಿ ಆದಷ್ಟು ಕಡಿಮೆ ಆಗುತ್ತೆ. ನಿಮ್ಮ ಕಷ್ಟಕ್ಕೆ ರಾಯರ ಮೂಲಕ ಯಾರು ಒಂದು ಸೂಚನೆ ಸಿಕ್ಕಿದೆ, ದಾರಿ ಏನಾದ್ರು ಸಿಕ್ಕಿದೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂದರೆ ದಯವಿಟ್ಟು ಅದನ್ನ ಯಾರು ಹೇಳಕ್ಕೆ ಹೋಗ್ಬೇಡಿ. ಹಂಗೂ ನೀವು ಹೇಳಲೇಬೇಕು ಅಂದರೆ ನಿಮಗೆ ಹತ್ರದಲ್ಲಿ ಇರ್ತಾರಲ್ವಾ, ನಿಮಗೆ ಅವ್ರ ಮೇಲೆ ತುಂಬ ನಂಬಿಕೆ ಇರುತ್ತೆ. ಆತ್ಮೀಯರು, ಇಲ್ಲ ಅಪ್ಪ ಅಮ್ಮ, ಆ ಥರ ಗಂಡ ಹೆಂಡತಿ, ಆ ಥರದವ್ರಿಗೆ ಮಾತ್ರ ನೀವು ಶೇರ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಫುಲ್ ಎಲ್ರಿಗೂ ಶೇರ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೆ ಅದು ಫಲ ಫುಲ್ ಕಂಪ್ಲೀಟ್ ಆಗಬೇಕು ತನಕ ಫಸ್ಟ್ ನೀವು ಅಷ್ಟು ಎಫರ್ಟ್ ಆಗಬೇಕು. ಎಲ್ಲ ಫುಲ್ ನೀವು ಕಳ್ಕೊಳ್ಳೋದು ಇಷ್ಟೇ ಕೆಲಸ. ಒಳ್ಳೆದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ಹೇಳ್ಬಿಟ್ಟು ನಾನು ಜಾಸ್ತಿ ಲೈಫಲ್ಲಿ ಒಳ್ಳೆಯದು ನಾನೊಂದು ಕೆಟ್ಟದ್ದನ್ನು ನಾನು ಯಾರು ಕೂಡ ಬಂದು ನೀವು ಸಾಲನ ಮಾಡಬೇಕು. ಸಾಲ ಮಾಡಬೇಕಾಗಿರೋದಾದ್ರೆ ಭಗವಂತ ಮಾತ್ರ ಒಂದು ಕಷ್ಟ ದುಃಖ ಎಲ್ಲ ಹೇಳ್ತೀವಿ ಅನ್ನೋದು, ನೀವು ಯಾವ ರೀತಿ ಮಾಡಬೇಕು, ಹೇಗಿರಬೇಕು, ಹೇಗೆಲ್ಲ ಮಾಡಬೇಕು ಅನ್ನೋದು ಆ ದಾರಿನ ಯಾರಿಗೂ ಬಿಟ್ಟು ಕೊಡ್ದಲ್ಲೇ ನೀವು ಆ ದಾರಿನ ನಡ್ಕೊಂಡು ಹೋದರೆ ನಿಮ್ಮ ಲೈಫು ಆದಷ್ಟು ಬೇಗ ಸಕ್ಸಸ್ ಆಗಿ ಒಂದು ಮಟ್ಟಕ್ಕೆ ತಲುಪುತ್ತೆ ಅಂತ ನಾನು ಹೇಳ್ತೀನಿ ನಿಮಗೆ. ನೀವು ನಂಬಿಕೆ ಇಟ್ಟು, ವಿಶ್ವಾಸನ ಇಟ್ಟು, ರಾಯರಲ್ಲಿ ಕೇಳಿಕೊಂಡು ಪ್ರಾರ್ಥನೆನ ಮಾಡಿ, ರಾಯರನ್ನ ನಂಬಿ. ನಿಮ್ಮ ಕಷ್ಟ ಕಾಲದಲ್ಲೇ ಜಾಸ್ತಿ ನಂಬಬೇಕು ರಾಯರನ್ನ. ಆವಾಗಲೇ ರಾಯರ ಪಾದನ ನೀವು ಜಾಸ್ತಿ ಹಿಡಿಬೇಕು. ಕಷ್ಟ ಬಂದಿದೆ, ನಮ್ಗೆ ಯಾವುದೇ ರೀತಿ ಪ್ರತಿಫಲ ಇಲ್ಲ ಅಂತ ನೀವು ಬಿಡಬಾರ್ದು. ಎಲ್ಲ ಟೈಮಲ್ಲೂ ರಾಯರನ್ನ ನೀವು ನಂಬಿ ಕೊನೆ ತನಕ ಪೂಜೆನ ಮಾಡಿ. ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ರಾಯರನ್ನ ಬಿಟ್ಟು ನೀವು ಇರೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ಒಂದ್ಸರಿ ರಾಯರನ್ನ ನಂಬಿದ ಮೇಲೆ ಅವರು ಒಂದಲ್ಲ ಒಂದು ಕ್ಷಣದಲ್ಲಿ ಅವರು ಕೈ ಹಿಡ್ದೇ ಹಿಡಿತಾರೆ.